ಹ್ಞೂನ್ರಪ್ಪ. ಹಾ ಶಾಂತು ಮಹಾರಾಜ ಓಂ ನಮ ಶಿವಾಯ ಗುರು ಅಗದಿ ಬರೋಬರ ಐತ್ರಿ ಇವತ್ತ. ಬರೋಬ್ರ ಐತಿಲ್ಲ. ಹಾ ರೀ ಅದು ಹೆಂಗ ನೀವು ಅಲ್ಲಿ ಜರ ಅದು ಅಧಿಷ್ಠಾನ ನಾಮ ವಿವರ್ತ ಉಪಾದಾನ ಕಾರಣ ಅಂತೇಳಿ ಇಟ್ಟಿಕೆ ನಿಂದ್ರಗತಿದ್ರಿ ಅಲ್ಲ ಅಂತೇಳಿ ಅತ್ತಿತ್ಲ ಅದು ನಿಮ್ ಗ್ರಂಥದಾಗ ಎಲ್ಲಾರ ಬಟ್ಟೆಕ್ ಹಿಂಗ ಇದಾಗಿತ್ರಿ ಇವತ್ ಬರೋಬರಿ ಆಗ್ಯದ್ರಿ ಗುರುಗಳ. ಅಲ್ಲಕ್ಕ ಅದ ಅದು ಎಲ್ಲದ ಕಂಸಿಗೆ ಬಿಟ್ಟದ ಕಂಸನಾಗಿಲ್ಲದು. ಹಾ ಅದ ಏನ್ ನಿಮ್ ಗ್ರಂಥದ ಕಂಸ ಅದ ಹಂಗ ಹಿಂಗ ಐತಿದ್ರಿ ಅದ್ರ ಕಾಲಾಗ ಶಂಕಾ ಬಂದಿತ್ರಿ ಈಗ ಬರೋಬರಿ ಆಗ್ಯದ್ರಿ ಇವತ್ತ. ಆ ಶುದ್ಧ ಶುಕ್ತಿ ಶುದ್ಧ ಬ್ರಹ್ಮ ವಿವರ್ತುಪಾದಾನ ಕಾರಣ ಅಲ್ಲ. ಯಾಕೆ ಶುದ್ಧದವು ಶುದ್ಧದ ಯಾನು ಕೂಡೇ ಇಲ್ಲದ್ರಾಗ ಶುದ್ಧದಲ್ಲಿ ಅಲ್ಲಿ ಯಾನು ಇಲ್ಲೇ ಇವು ಅದು ಅಧಿಷ್ಠಾನ ವಿವರ್ತುಪಾದಾನ ಆಗುದಿಲ್ಲ. ಕಾರಣವಲ್ಲ. ಹೌದೌದ್ರಿಪ್ಪ. ಮತ್ತೇನೆಂದರೆ ತೂಲಾವಿದ್ಯ ಸಹಿತವಾದ ಶುಕ್ತಿಯು ಇಲ್ಲಿ ಶುಕ್ತಿ ತಗೊಂಡ್ರೆ ಶುಕ್ತಿ ಅವಚ್ಛಿನ್ನ ಚೇತನ ಬೇಕೇ. ತೂಲಾವಿದ್ಯ ಸಹಿತವಾದ ಶುಕ್ತಿಯು ರಜತಕ್ಕೆ ಅಧಿಷ್ಠಾನವಿರುತ್ತದೆ. ಮತ್ತೆ ಮೂಲಾವಿದ್ಯ ಸಹಿತವಾದ ಬ್ರಹ್ಮಚೇತನವು ಜಗತ್ತಿಗೆ ಅಧಿಷ್ಠಾನವಿರುತ್ತದೆ. ಜಗತ್ತಿಗೆ ಅಧಿಷ್ಠಾನ ಏನು? ಮೂಲಾವಿದ್ಯ ಸಹಿತವಾದ ಬ್ರಹ್ಮಚೇತನವು ಜಗತ್ತಿಗೆ ಅಧಿಷ್ಠಾನವಿರುತ್ತದೆ. ಮಹೋಶನೂರಪ್ಪ ಅವ್ರು ಬಂದಾರ ಇಲ್ರಿ? ಅವ್ರು ಬಂದಿಲ್ರಿಪ್ಪ ಇನ್ನ. ಅವ್ರೇ ತಗೋ ಅಂದಾರ ಇನ್ನೊಮ್ಮದು. ಖರೆ ಅವ್ರೇ ಬಂದಿಲ್ರಿ ಗುರುಗಳು ಇನ್ನ. ಯಾಕೆ ಬರ್ಲಿಕ್ಕೆ ನಿಮಗೆಲ್ಲಾ ಪ್ರಯೋಜನ ಆಗ್ತದಿಲ್ಲ ಅವ್ರ ನಿಮಿತ್ತದಿಂದ. ಇಲ್ಲ ಪ್ರಯೋಜನ ಐತ್ರಿಪ್ಪ ಇವತ್ತ. ಹಾ ಒಂದೇ ಜುಟ್ಕಿದಾಗೆ ಆಗೇ ಬಿಟ್ಟದ್ರಿ. ಏನು ಶಂಕಾ ಉಳ್ದಿಲ್ರಿ ಇದ್ರ ಕ್ಲಿಯರ್ ಆಗೇತ್ರಿ. ಸಂಗೀತಮ್ಮ ಅವ್ರು ಬಂದಾರ ಇಲ್ರಿಮ್ಮ? ಅವರು ಬಂದಿಲ್ರಿಪ್ಪ ರೀ. ಬಂದಿಲ್ಲ ಅಂದ್ರ ನೀವ್ ಯಾರಾದ್ರೂ ಹೇಳ್ರಿ ಅವ್ರಿಗೆ. ಇಲ್ಲ ಅವ್ರಿಗೆ ಗೊತ್ತಾಗ್ಯದ್ರಿ ನಿನ್ನೇರಿ. ಅವ್ರು ತಿಳಿದದ್ರಿಪ್ಪ ರೀ ಮುಂದ್ ಹೋಗ್ಲಿ ತಂದಾರ್ರಿ ಹಂಗೆ ನೀವು ಹೊಳ್ಳಿ ತೊಗೊಂಡ್ರಿ ಜರ. ನಾವು ಬೇಕತೆ ತಗೊಂಡಿಲ್ಲ, ನಮಗೂ ಒಬ್ರು ಗುರುಗಳು ಆಜ್ಞೆ ಮಾಡ್ಯಾರ. ಇಲ್ಲ ಬರೋಬರಿ ಅದ್ರಿ ಬೇಕತ್ಲಿ ಹಂಗೇನ್ ಇಲ್ರಿ. ಹೆಂಗ ತಿಳಿಯತಕ ನೀವೇ ತಗೊಂಡ್ರಿ ಅದ್ರ ನನ್ಗೇನ ಉದ್ದೇಶ ಇಲ್ಲ ಅದ್ರದ್ದು. ಖರೆ ಅವ್ರ ಅಪ್ಪ ಅವ್ರು ಹೇಳ್ಯಾರನ್ನ ತಗೊಂಡಿನ. ಇಲ್ಲ ಬರೋಬರಿ ಅದ್ರಿಪ್ಪ. ಮತ್ ನೀವೇ ಅಂದ್ರೆ ಏನಂತಾರೆ? ಬ್ರಹ್ಮಚೇತನವು ಜಗತ್ತಿಗೆ ಅಧಿಷ್ಠಾನವಿರುತ್ತದೆ. ಯಾವುದು? ಮೂಲಾವಿದ್ಯ ಸಹಿತವಾದ ಬ್ರಹ್ಮಚೇತನವು ಜಗತ್ತಿಗೆ ಅಧಿಷ್ಠಾನವಿರುತ್ತದೆ. ಕೇವಲ ಕೆಲವು ಕಡೆಗೆ ಮುಂದೇನ್ ಹೇಳ್ತಾರೆ ನೋಡ್ರಿ, ಕೆಲವು ಕಡೆಗೆ ಏನಪ್ಪಾ ಅಂತ ಕೇಳಿದ್ರೆ ವಿಶೇಷಣ ಧರ್ಮವು ವಿಶಿಷ್ಟದಲ್ಲಿ ವ್ಯವಹಾರವಾಗುತ್ತದೆ. ಏನಂತಾರ್ರಿ? ವಿಶೇಷಣದ ಧರ್ಮವು ವಿಶಿಷ್ಟದಲ್ಲಿ ವ್ಯವಹಾರವಾಗುತ್ತದೆ. ಈ ನೇಮದಿಂದ ತೂಲಾವಿದ್ಯ ಸಹಿತವಾದ ಶುಕ್ತಿಗೆ ಪ್ರಾತಿಭಾಷಿಕವೆಂದು ಅಥವಾ ಶುಕ್ತಿ ಅವಚ್ಛಿನ್ನ ಚೇತನಕ್ಕೆ ಪ್ರಾತಿಭಾಷಿಕವೆಂದು. ಚೇತನಕ್ಕೆ ಸಹಿತ ಏನ್ ಮಾಡ್ತದು? ವಿಶೇಷಣ ತನ್ನ ಕಡೆ ಎಳ್ಕೊತದು. ಯಾಕಂದ್ರೆ ವಿಶೇಷಣ ಧರ್ಮ ವಿಶಿಷ್ಟದಲ್ಲಿ ವ್ಯವಹಾರ ಆಗ್ತದೆ. ಅರ್ಥ ಆಗ್ತದಿಲ್ರಿ ಇದು? ವಿಶೇಷಣ ಧರ್ಮ ವಿಶಿಷ್ಟದಲ್ಲಿ ವ್ಯವಹಾರ ಆಗ್ತದೆ. ಹ್ಯಾಂಗಾಗ್ತದಂದ್ರ ಪುರುಷ ವಿಶೇಷ, ಪತ್ನಿ ವಿಶೇಷಣ, ವಿಶಿಷ್ಟ ಗಂಡ. ಚೇತನ ವಿಶೇಷ, ಅಂತಃಕರಣ ವಿಶೇಷಣ, ವಿಶಿಷ್ಟ ಜೀವ. ಚೇತನ ಜೀವ ಆಯ್ತಿಲ್ಲ? ನಾನು ಗಪ್ಪೆ ಕುಂಡಿರ್ತೀನಿ. ಇಲ್ಲಿ ಬರೋಬರ ಅದ್ರಿ ಗುರುಗಳ. ಯಾಕಂದ್ರೆ ವಿಶೇಷಣ ಧರ್ಮ ವಿಶಿಷ್ಟದಲ್ಲಿ ವ್ಯವಹಾರ ಆಗ್ತದೆ ಐತಲ್ರಿ. ಅಥವಾ ಶುಕ್ತಿ ಅವಚ್ಛಿನ್ನ ಚೇತನಕ್ಕೆ ಪ್ರಾತಿಭಾಷಿಕವೆಂದು ಹೇಳಲ್ಪಡುತ್ತದೆ. ಮತ್ತು ವ್ಯಾವಹಾರಿಕವಾದ ಮೂಲಾವಿದ್ಯೆಯ ಅವಚ್ಛಿನ್ನವಾಗಿರೋ ಬ್ರಹ್ಮಚೇತನವಾದರೂ ಕೂಡ ವ್ಯಾವಹಾರಿಕವೆಂದು ಹೇಳಲ್ಪಡುತ್ತದೆ. ನೋಡ್ರಿ, ಅದು ಬ್ರಹ್ಮಚೇತನ ಸಹಿತ ವ್ಯಾವಹಾರಿಕ ಕೇಳ್ಕೊತ್ನೋದು. ವಿಶೇಷಣ ಏನ್ ಮಾಡ್ತು? ಆ ಬ್ರಹ್ಮಚೇತನಕ್ಕೆ ಸಹಿತ ವ್ಯಾವಹಾರಿಕ ಮಾಡಿ ಇಡ್ತು. ನೋಡ್ರಿ. ಅದಕ್ಕೆ
ನೋಡಿದರೆ ದೇವ, ಕೂಡಿದರೆ ಜೀವ. ಅದೇನಾಯ್ತಪ್ಪ ಅಂತ ಕೇಳಿದ್ರೆ, ಅಥವಾ ಶುಕ್ತಿ ಅವಚಿನ್ನ ಚೇತನಕ್ಕೆ ಪ್ರಾತಿಭಾಷಿಕವೆಂದು ಹೇಳಲ್ಪಡುತ್ತದೆ. ಮತ್ತು ವ್ಯಾವಹಾರಿಕವಾದ ಮೂಲಾವಿದ್ಯೆಯು, ಮೂಲಾವಿದ್ಯೆ ಯಾವ ಸತ್ತ ಅಂದ್ರೆ ವ್ಯಾವಹಾರಿಕ ಸತ್ತ, ಮತ್ತು ವ್ಯಾವಹಾರಿಕವಾದ ಮೂಲಾವಿದ್ಯೆಯ ಅವಚ್ಛಿನ್ನವಾಗಿರುವ ಬ್ರಹ್ಮಚೇತನವಾದರೂ ಕೂಡ ವ್ಯಾವಹಾರಿಕವೆಂದು ಹೇಳಲ್ಪಡುತ್ತದೆ. ಇಲ್ಲಿ ಹಿಡಿದು ಬರೋಬರ ಐತಲ್ರಿ ಕಡೆ ಬರೋಬರಾಗ್ಯದ್ರಿ ಗುರುಗಳ. ಯದ್ಯಪಿ ನೋಡಿ, ಯದ್ಯಪಿ ಬರ್ತಾನೆ, ನಾವು ಶಂಕ ಮಾಡ್ತಾನ. ಇಲ್ಲಿ ಅವಿದ್ಯೆಯು ಉಪಾಧಿಯಾಗಿರುತ್ತದೆ, ವಿಶೇಷಣವಲ್ಲ. ನೀವು ವಿಶೇಷಣ ಅಲ್ಲಗತ್ತೀರಲ್ಲ ಅದಕ್ಕ. ಅವಿದ್ಯಾ ಉಪಾಧಿದ ವಿಶೇಷಣ ಅಲ್ಲಗತ್ತೀರಿ. ವಿಶೇಷಣದ ಲಕ್ಷಣ ಗೊತ್ತದಿಲ್ರಿ ನಿಮಗಂತ ನಾವ. ವಿಶೇಷಣ ಎದಕ್ಕಂತಾರ್ರಿ? ಸ್ವರೂಪವೇ ಪ್ರವೇಶತ್ವೇ ಸತಿ ಇತರ ಪದಾರ್ಥ ವ್ಯವರ್ತಕಂ ವಿಶೇಷಣನಂ. ವಿಶೇಷಣತ್ವಂ ಇದು ಲಕ್ಷಣದ್ರಿ ಅಂತನವ. ಹೌದ್ರಿಪ್ಪ. ಯದ್ಯಪಿಗಾರ ಏನಂತಾನ, ವಿಶೇಷಣದ ಲಕ್ಷಣ ಏನದ? ಸ್ವರೂಪೇ ಪ್ರವಿಷ್ಟತ್ವೇ ಸತಿ ವರ್ತಮಾನ ಇತರ ಪದಾರ್ಥ ವ್ಯಾವರ್ತಕತ್ವಂ ವಿಶೇಷಣತ್ವಂ ಅಂತ ಹಿಂಗ ವಿಶೇಷಣದ ಲಕ್ಷಣದ. ಮತ್ತೆ ಈ ಅವಿದ್ಯಾಕ ನೀವು ಏನಂತೀರಿ? ವಿಶೇಷಣ ಅಲ್ಲಗತ್ತೀರಲ್ಲ. ಅದೇನ ಬ್ರಹ್ಮದೊಳಗೆ ಹೊಕ್ಕದೇನು ಅಂತನವ. ಹೌದ್ರಿಪ್ಪ. ಬ್ರಹ್ಮದೊಳಗ ಅದೇನು ಸೇರ್ಯದೇನು? ಸೇರ್ಯದಂದ್ರ ಅವಿರಳವೆಂಬ ಪದಕ್ಕೆ ಬಾಧ ಬರ್ತದ. ಹೌದ್ರಿ. ಇಲ್ಲಿ ಅವಿದ್ಯೆಯು ಉಪಾಧಿಯಾಗಿರುತ್ತದೆ, ವಿಶೇಷಣವಲ್ಲ ಅಂತ ಇಟ್ಟು ಶಂಕ ಮಾಡಿದ ಬಳಿಕ ಅವರು ತಥಾಪಿ ಏನ್ ಹೇಳ್ತಾರ, ಅವಿವೇಕಿ ಜನರ ದೃಷ್ಟಿಗೆ ವಿಶೇಷಣದಂತೆ ತೋರುತ್ತದೆ, ಆದ್ದರಿಂದ ವಿಶೇಷಣವೆಂದು ಹೇಳಲ್ಪಡುತ್ತದೆ. ಇದು ಯಾರ ದೃಷ್ಟಿಯಿಂದ ಹೇಳಿದೆವಪ್ಪ ಅಂದ್ರೆ ಅವಿವೇಕಿ ದೃಷ್ಟಿಯಿಂದ ಹೇಳಿದೆವು. ಇದೇ ಕಾರಣದಿಂದ ಅವಿದ್ಯಾ, ಸ್ಥೂಲ ಅವಿದ್ಯಾ ಮತ್ತು ಮೂಲ ಅವಿದ್ಯೆಗಳ ಧರ್ಮಗಳು ಏನಾಗ್ತಾವ? ಪ್ರಾತಿಭಾಷಿಕದಿಂದಲೂ ಮತ್ತು ವ್ಯಾವಹಾರಿಕದಿಂದಲೂ ಅವು ತಮ್ಮ ತಮ್ಮ ವಿಶೇಷ ಆಶ್ರಯ. ವಿಶೇಷ ಆಶ್ರಯ ಯಾವದಪ್ಪ ಅಂದ್ರೆ ಶುಕ್ತಿ ಮತ್ತು ಬ್ರಹ್ಮ. ಅವು ವಿಶೇಷ ಆಶ್ರಯವಾದ ಶುಕ್ತಿ ಹಾಗೂ ಬ್ರಹ್ಮದಲ್ಲಿ ವ್ಯವಹರಿಸುತ್ತವೆ. ಆದ್ದರಿಂದ ಇಲ್ಲಿ ವಿಷಮ ಸತ್ತಾವುಳ್ಳ ಏನಂತಾರಿಲ್ಲಿ? ಇಲ್ಲಿ ವಿಷಮ ಸತ್ತಾವುಳ್ಳ ಸಾಧಕವಿಲ್ಲ. ಮತ್ತೇನೆಂದರೆ ಸಮಾಸತ್ತಾವುಳ್ಳದ್ದಾಗಿಯೇ ಸಾಧಕವಿರುತ್ತದೆ. ಅವನಿಗೆ ಸಮಾಧಾನ ಹೇಳಿದ್ರು ನೋಡ್ರಿ ಇಲ್ಲಿ. ಹೌದ್ರಿಪ್ಪ. ಇಲ್ಲಿ ವಿಷಮ ಸತ್ತಾವುಳ್ಳ ಸಾಧಕವಿಲ್ಲ. ಮತ್ತೇನೆಂದರೆ ಸಮಸತ್ತಾವುಳ್ಳದ್ದಾಗಿಯೇ ಸಾಧಕವಿರುತ್ತದೆ. ಮತ್ತು ಇನ್ನೇನ್ ಹೇಳ್ತಾರ ನೋಡ್ರಿ, ಪಂಚಪಾದಿಕಾಕಾರರ ರೀತಿಯಿಂದ ಮೂಲಾವಿದ್ಯೆಗಿಂತಲೂ ಭಿನ್ನವಾಗಿ ಸ್ಥೂಲಾವಿದ್ಯೆ ಇಲ್ಲ. ಇವರು ಒಂದನ್ನೇ ಒಪ್ಪ್ಯಾರಿ. ಇವರು ಮೂಲಾವಿದ್ಯೆ ಒಂದನ್ನೇ, ಪಂಚಪಾದಿಕ ಅಂತ ಇಷ್ಟೇ ತಗೊಂಡಾರಿಲ್ಲಿ. ಆದ್ರೂ 3 ಮಂದಿ ಅದಾರ ಅವರು. ಮೂಲಾವಿದ್ಯೆ ಒಪ್ಪದವ್ರು 3 ಮಂದಿ ಯಾರ್ರಿ? ಮೊನ್ನೆ ಹೇಳಿದೇವಲ್ಲ, ಸ್ಮರಣ ಮಾಡ್ರಿ. ಮೂಲಾವಿದ್ಯೆ ಒಪ್ಪಿದವರು 3 ಮಂದಿ, ಸ್ಥೂಲಾವಿದ್ಯೆ ಮೂಲಾವಿದ್ಯೆ ಎರಡೂ ಒಪ್ಪಿದವರು 3 ಮಂದಿ. ನೆನಪಿಗೆ ಬರಲು ಓಂ ನಮಃ ಶಿವಾರಿ. ಪಾದಾಚಾರ್ಯ ಏನ್ರಿ ಪರಿ? ಪದ್ಮಪಾದಾಚಾರ್ಯ ಏನ್ರಿ? ಪಂಚಪಾದಿಕಾರರು ಪದ್ಮಪಾದಾಚಾರ್ಯರು. ಪಂಚಪಾದಿಕ ಅನ್ನೋದು ಅವ್ರ ಗ್ರಂಥ. ಅದ್ರ ಕರ್ತೃಗಳು ಯಾರಪ್ಪ ಅಂತ ಕೇಳಿದ್ರೆ ಪದ್ಮಪಾದಾಚಾರ್ಯರು.
ಮತ್ತು ವಿವರಣಾಚಾರ್ಯರು ಮತ್ತು ಸಂಕ್ಷೇಪ ಶಾರೀರಕಾರರು ಇವ್ರು 3 ಮಂದಿ ಏನ್ ಮಾಡ್ಯಾರ್ರಿ? ಮೂಲಾವಿದ್ಯೆ ಒಂದನ್ನೇ ಒಪ್ಪ್ಯಾರ ಇವರು. ಪಂಚಪಾದಿಕಾಕಾರ ಪದ್ಮಪಾದಾಚಾರ್ಯ, ಇನ್ನ ವಿವರಣಾಚಾರ್ಯ ಶ್ರೀ ಪ್ರಕಾಶಾತ್ಮಚರಣ ಮುನಿ, ಇನ್ನು ಸಂಕ್ಷೇಪ ಶಾರೀರಕಾರರಾದ ಸರ್ವಜ್ಞಾತ್ಮ ಮುನಿಗಳು. ಇವರು 3 ಮಂದಿ ಮೂಲಾವಿದ್ಯೆ ಒಂದನ್ನೇ ಒಪ್ಪ್ಯಾರ. ಇನ್ನು ಮೂಲ ಎರಡೂ ಒಪ್ಪಿದವ್ರು 3 ಮಂದಿ ಅದಾರ ನೋಡ್ರಿ. ಅವ್ರು ಯಾರಪ್ಪ ಅಂತ ಕೇಳಿದ್ರೆ ಭಾಮತಿಕಾರ್, ವಿವರಣ ಎಲ್ಲ ವಾರ್ತಿಕಕಾರ್ ಮತ್ತು ಪಂಚದಶಿಕಾರ್. ಅವ್ರ ಗ್ರಂಥರು ಪಂಚದಶಿಕಾರ್ ಯಾರ್ರಿ? ವಿದ್ಯಾರಣ್ಯರು. ವಿವರಣಕಾರ ಶ್ರೀ ಪ್ರಕಾಶಾತ್ಮಚರಣ ಮುನಿ. ಇನ್ನ ಸಂಕ್ಷೇಪ ಶಾರೀರಕಾರ ಶ್ರೀ ಸರ್ವಜ್ಞಾತ್ಮ ಮುನಿಗಳು. ಇವು ಎರಡು ಒಪ್ಪ್ಯಾರ, ಮೂಲ ತೂಲ. ಇಲ್ಲಿ ಪಂಚಪಾದಿಕಕಾರರ ರೀತಿಯಿಂದ ಮೂಲಾವಿದ್ಯೆಗಿಂತಲೂ ಭಿನ್ನವಾಗಿ ತೂಲಾವಿದ್ಯೆ ಇಲ್ಲ. ಆ ಮೂಲಾವಿದ್ಯಕ್ಕಿಂತ ಭಿನ್ನವಾಗಿ ತೂಲಾವಿದ್ಯೆ ಇಲ್ಲಂತಾರವರು. ಆದ್ದರಿಂದ ಅದರ ನಿವೃತ್ತಿಯು ಶುಕ್ತಿಯ ಜ್ಞಾನದಿಂದ ಆಗುವುದಿಲ್ಲ. ಆ ಮೂಲಾವಿದ್ಯೆ ಶುಕ್ತಿ ಜ್ಞಾನದಿಂದ ಆಗ್ತದೇನ್ರಿ? ಮೂಲಾವಿದ್ಯಾ ನಾಶ ಶುಕ್ತಿ ಜ್ಞಾನದಿಂದ ನಾಶ ಆಗ್ತದನ. ಮೂಲಾವಿದ್ಯಾ ತಿಳಿಯಲ್ದೇನೆ ಹಂಗೆಲ್ಲರಿಗೆ? ಮೂಲಾವಿದ್ಯೆ ನಾಶ ಶುಕ್ತಿ ಜ್ಞಾನದಿಂದ ಆಗ್ತದೇನ್ರಿ? ಇಲ್ರಪ್ಪರ, ಆಗುದಿಲ್ಲದು. ಮೂಲಾವಿದ್ಯೆ ನಾಶ ಆಗ್ಬೇಕಾದ್ರೆ ಬ್ರಹ್ಮಜ್ಞಾನೇ ಬೇಕು. ಯಾಕಂದ್ರೆ ಸ್ವಲ್ಪ ಮರಳು ಮಾಡಿದ್ದೀನಿ ಅವಿದ್ಯೆ ಅಲ್ಲಪ್ಪರ. ನೋಡ್ರಿ ಏನಂತಾರ್ರಿ ಅವರು, ಪಂಚಪಾದಿಕಕಾರರ ರೀತಿಯಿಂದ ಮೂಲಾವಿದ್ಯಕ್ಕಿಂತಲೂ ಭಿನ್ನವಾಗಿ ತೂಲಾವಿದ್ಯೆ ಇಲ್ಲ. ಆದ್ದರಿಂದ ಅದರ ನಿವೃತ್ತಿಯು ಶುಕ್ತಿಯ ಜ್ಞಾನದಿಂದ ಆಗುವುದಿಲ್ಲ. ಮತ್ತೇನೆಂದರೆ ಬ್ರಹ್ಮಜ್ಞಾನದಿಂದ ಆಗುತ್ತದೆ. ಆದರೂ ವ್ಯಾವಹಾರಿಕ ಅಂತಃಕರಣದ ವೃತ್ತಿರೂಪ ಶುಕ್ತಿಯ ಯಥಾರ್ಥ ಜ್ಞಾನದಿಂದ ಶುಕ್ತಿಯಲ್ಲಿ ಸ್ಥಿತವಾಗಿರುವ ಏನದು ಮೂಲಾವಿದ್ಯಾ ತೂಲ ಅಂತ ಬಿದ್ದದೇನ್ರಿ ನಿಂಬಲ್ಲಿ? ಗ್ರಂಥ ಆದಿಲ್ಲ ಯಾರು ಬಲ್ಲಿರಿ? ತೂಲಾವಿದ್ಯೆ ಬಿದ್ದದ್ರ ಪರಿತೀರಸ್ಕ ಆರೇಮ್ಮ ತೂಲಾವಿದ್ಯೆ ಬಿದ್ದದ್ರ ನಮ್ಮ ತೂಲಾವಿದ್ಯೆ ಅಂದ್ರು ಮೂಲಾವಿದ್ಯೆ ಮಾಡ್ಬೇಕು ನೋಡ್ರಿ. ಅದಕ್ಕೆ ಯಾಕ ಪಂಚಪಾದಿಕಕಾರ ರೀತಿ ಅದದು. ಅವರು ತೂಲಾವಿದ್ಯೆ ಒಪ್ಪೇ ಇಲ್ಲ. ಅವರು ಏನಂತಾರ್ರಿ? ಆದ್ದರಿಂದ ಅದರ ನಿವೃತ್ತಿಯು ಶುಕ್ತಿಯ ಜ್ಞಾನದಿಂದ ಆಗುವುದಿಲ್ಲ. ಮತ್ತೇನೆಂದರೆ ಬ್ರಹ್ಮಜ್ಞಾನದಿಂದ ಆಗುತ್ತದೆ. ಆದರೂ ವ್ಯಾವಹಾರಿಕ ಅಂತಃಕರಣದ ವೃತ್ತಿರೂಪ ಶುಕ್ತಿಯ ಯಥಾರ್ಥ ಜ್ಞಾನದಿಂದ ಶುಕ್ತಿಯಲ್ಲಿ ಸ್ಥಿತವಾಗಿರುವ ಯಾವುದು ತೂಲಾಂತದ ಖರೆ, ಅದಕ್ಕೆ ಮೂಲಾವಿದ್ಯೆನೇ ಬೇಕು. ಮೂಲಾವಿದ್ಯೆಯು ಏನಾಗ್ತದ? ತಿರಸ್ಕಾರವಾಗುತ್ತದೆ. ಯಾಕಂದ್ರೆ ಇವರು ಮೂಲಾವಿದ್ಯೆ ಒಂದನ್ನು ಒಪ್ಪಿದವರು ಅದಾರ, ಅದು ತಿರಸ್ಕಾರ ಆಗುತ್ತದೆ. ಆ ಕಾರಣದಿಂದ ಅದರ ಕಾರ್ಯವಾದ ಜ್ಞಾನ ಸಹಿತ ರಜತವಾದರೂ ಕೂಡ ಹೆಂಗಾಗ್ತದ? ತಿರಸ್ಕಾರ ಆಗ್ತದ. ತಿರಸ್ಕಾರ ಅಂದ್ರೆ ಹಿಂದಕ್ಕೆ ಸರಿತದ. ಹೆಂಗ್ ಕತ್ಲ್ಯಾಗ ಬ್ಯಾಟ್ರಿ ಹೊಡೆದ ಕೂಡಲೇ ಕತ್ಲಿ ಹಿಂದಕ್ಕೆ ಸರಿತದಿಲ್ಲ? ಏನ್ ನಾಶ ಆಗಿ ಹೋಯ್ತು? ಕತ್ಲಿ ಹಿಂದಕ್ಕೆ ಸರಿತದ ಬ್ಯಾಟ್ರಿ ಹೊಡೆದ ಕೂಡಲೇ. ಇದ್ದಂಗಪ್ಪರ ನೀರಿನ ಮ್ಯಾಗ ಅಂತರ್ಗಂಗಿದ್ದಂಗಲ್ರಪ್ಪ. ಹ ಮತ್ತ ಬ್ಯಾಟ್ರಿ ಆರ್ಸನ ಮುಂದಕ್ಕೆ ಬರ್ತದ.
ಮೂಲಾವಿದ್ಯೆ ನಾಶ ಆಗ್ಬೇಕಾದ್ರೆ ಬ್ರಹ್ಮಜ್ಞಾನವೇ ಬೇಕು. ಹ್ಞೂನ್ರಿ. ಆ ಶುಕ್ತಿ ಜ್ಞಾನದಿಂದ ಅದು ಹೋಗುದಿಲ್ಲ, ಅದು ಹಿಂದಕ್ಕೆ ಸರಿತದ. ಬ್ಯಾಟ್ರಿ ಹೊಡೆದಂಗ, ಬ್ಯಾಟ್ರಿ ಹೊಡೆದಂಗ ಕತ್ಲಿ ಹಿಂದಕ್ಕೆ ಸರಿತದ, ಬ್ಯಾಟ್ರಿ ಆರ್ಸನ ಮತ್ತೆ ಮುಂದಕ್ಕೆ ಬರ್ತದ. ಇದು ಒಂದ್ಸಲ ಜ್ಞಾನ ಅದೇನ್ ಮತ್ ಬರುದಿಲ್ರಪ್ಪ ಇದು ಮೂಲ ಬ್ರಹ್ಮಜ್ಞಾನ ಆಯ್ತಂದ್ರಿ. ಹಾ, ಬ್ರಹ್ಮಜ್ಞಾನ ಆಯ್ತಪ್ಪ ಅಂದ್ರೆ ಅದಕ್ಕೆ ಇರುವಿಕೆನೇ ಇಲ್ರಿ. ಅದಕ್ಕೆ ಹೌದ್ರಪ್ಪ. ಈ ಶುಕ್ತಿ ಜ್ಞಾನದಿಂದ ಏನ್ ಮಾಡ್ತದ, ಹಿಂದಕ್ಕೆ ಸರಿತದ್ರಿ ಅಟ್ಟೆ. ಹ್ಞೂ. ಹಾ, ಅದು ತಿರಸ್ಕಾರವಾಗುತ್ತದೆ. ಆದ್ದರಿಂದ ಇಲ್ಲಿ ವಿಷಮ ಸತ್ತ ಉಳ್ಳದ್ದು ಬಾಧಕವಲ್ಲ. ಈಗೇನ್ ಹೇಳಿದ್ರು, ಇದು ಪ್ರಸಂಗಾನುಸಾರವಾದ ಸಮಾಧಾನವಿರುತ್ತದೆ. ಇದು ಪ್ರಸಂಗಾನುಸಾರ ಕೊಟ್ಟಿದೆವು. ಆದ್ರೆ ವಿಚಾರ ದೃಷ್ಟಿಯಿಂದ ಇಲ್ಲಿದು ಪ್ರಸಂಗಾನುಸಾರವಾಗಿ ಸಮಾಧಾನ ಹೇಳ್ಯದ. ಇಲ್ಲೇನ್ ಹೇಳ್ತಾರ ನೋಡ್ರಿ, ವಿಚಾರ ದೃಷ್ಟಿಯಿಂದ ನೋಡಿದ್ದಾದರೆ ಅಧಿಷ್ಠಾನ ರೂಪ ಸಾಧಕದಲ್ಲಿ ಮತ್ತು ಅಧಿಷ್ಠಾನದ ಜ್ಞಾನ ರೂಪ ಬಾಧಕದಲ್ಲಿ ಸಮಾನ ಸತ್ತದ ನೇಮವಿಲ್ಲ. ಇಲ್ಲಿ ವಿಚಾರ ಪದ ಇಟ್ಟರೊಂದು, ವಿಚಾರ ದೃಷ್ಟಿಯಿಂದ ನೋಡಿದ್ದಾದರೆ ಅಧಿಷ್ಠಾನ ರೂಪ ಸಾಧಕದಲ್ಲಿ ಮತ್ತು ಅಧಿಷ್ಠಾನದ ಜ್ಞಾನ ರೂಪ ಬಾಧಕದಲ್ಲಿ ಸಮಾನ ಸತ್ತಾದ ನೇಮವಿಲ್ಲ. ಆದರೆ ಒಂದೇ ಕಡ ಅಧಿಷ್ಠಾನ ರೂಪ ಸಾಧಕವೇನೋ ವಿಷಮ ಸತ್ತ ಉಳ್ಳದ್ದೇ ಇರುತ್ತದೆ, ಸಮಸತ್ತ ಉಳ್ಳದ್ದಿರುವುದಿಲ್ಲ. ನೋಡ್ರಿ ಏನಂತಾರ, ಅಧಿಷ್ಠಾನ ರೂಪ ಸಾಧಕವೇನೋ ವಿಷಮ ಸತ್ತ ಉಳ್ಳದ್ದೇ ಇರುತ್ತದೆ, ಸಮಸತ್ತ ಉಳ್ಳದ್ದಿರುವುದಿಲ್ಲ. ಅಧ್ಯಸ್ಥಕ್ಕೂ ಅಧಿಷ್ಠಾನಕ್ಕೂ ಎಂದರೆ ಸಮಸತ್ತ ಇರ್ತದೇನ್ರಿ? ಇಲ್ರಪ್ಪ, ಆಗುದಿಲ್ಲ. ಆಗುದಿಲ್ಲದು. ಈಗ ಸಿಂಪಿ ವ್ಯವಹಾರಿಕ ಐತ್ರಿ, ಇದು ಬೆಳ್ಳಿ ಪ್ರಾತ್ಯಕ್ಷಿಕಲ್ರಪ್ಪ. ಅದಕ್ಕೆ ಸಮಸತ್ತ ಇಲ್ಲದು, ವಿಷಮ ಸತ್ತದಲ್ಲೇ. ಯಾಕಂದ್ರೆ ಅಧಿಷ್ಠಾನ ಒಂದು ಸತ್ತಾನೇ ಬೇರೆ, ಅಧ್ಯಸ್ಥದ ಒಂದು ಸತ್ತಾನೇ ಬೇರೆ. ಒಂದೇ ಕಡೆ ನೋಡ್ರಿ ಏನಂತಾರೆ, ಅಧಿಷ್ಠಾನ ರೂಪ ಸಾಧಕವೇನೋ ವಿಷಮ ಸತ್ತ ಉಳ್ಳದ್ದೇ ಇರುತ್ತದೆ, ಸಮಸತ್ತ ಉಳ್ಳದ್ದಿರುವುದಿಲ್ಲ. ಮತ್ತು ಎರಡನೇ ಕಡೆ ಜ್ಞಾನ ರೂಪ ಬಾಧಕವೇನೋ ಕೆಲವು ಕಡೆಗೆ ವಿಷಮ ಸತ್ತ ಉಳ್ಳದ್ದಾಗಿರುತ್ತದೆ. ಹೇಗೆಂದರೆ ಶುಕ್ತಿ ರಜತದ ಸಾಧಕವು ಏನಂತಾರೆ, ಹೇಗೆಂದರೆ ಶುಕ್ತಿ ರಜತದ ಬಾಧಕವು ಶುಕ್ತಿ ಜ್ಞಾನವಿರುತ್ತದೆ. ಶುಕ್ತಿ ಜ್ಞಾನ ಆಯ್ತಂದ್ರೆ ರಜತ್ ಬಾಧಿಸಿಕೊಂಡು ಹೋಗ್ತದಿಲ್ರಿ. ಮತ್ತು ಸ್ವಪ್ನ ಜಗತ್ತಿನ ಬಾಧಕವು ಜಾಗೃತಿನ ಜ್ಞಾನವಿರುತ್ತದೆ. ಜಾಗೃತಿನ ಜ್ಞಾನ ಆಗುತ್ತಲೇ ಸ್ವಪ್ನದೇನಾಗ್ತದೆ, ಬಾಧಿಸಿಕೊಂಡು ಹೋಗ್ತದಿಲ್ರಿ. ಸ್ವಪ್ನ ಪ್ರಾತಿಭಾಷಿಕ ಸತ್ತ ಮತ್ತು ಜಾಗೃತ ವ್ಯಾವಹಾರಿಕ ಸತ್ತ. ವಿಷಮ ಸತ್ತದಲ್ಲಿ ಏನಾಗ್ಯದ, ಬಾಧ ಆಗ್ಯದಿಲ್ರಿ ವಿಷಮ ಸತ್ತದಿಂದ. ಇನ್ನು ಮೂರನೇ ಕಡ ಕೆಲವು ಕಡೆಗೆ ಸಮಸತ್ತ ಉಳ್ಳದ್ದಾದರೂ ಕೂಡ ಬಾಧಕವಾಗುತ್ತದೆ. ಈಗ ವಿಷಮ ಸತ್ತದಲ್ಲಿ ಬಾಧಕದ ಹೇಳಿದ್ರು, ಇನ್ನೇನ್ ಹೇಳ್ತಾರೆ ನೋಡ್ರಿ ಮೂರನೇ ಕಡೆದಾಗ, ಕೆಲವು ಕಡೆಗೆ ಗ್ರಂಥ ಆದಿಲ್ರಿ ಯಾರು ಬರ್ಲೇರಿ ಹೆಂಗೆ ಐತ್ರಿಪ್ಪ, ಐತ್ರಿ. ಮೂರನೇ ಕಡೆ ನೋಡ್ರಿ ಮಹಾರಾಜ್ರ. ರೀ ಕೆಲವು ಕಡೆಗೆ ಸಮಸತ್ತ ಉಳ್ಳದ್ದಾದರೂ ಕೂಡ ಬಾಧಕವಾಗುತ್ತದೆ. ಈಗ ಪೈಲೆ ಮ್ಯಾಲೆ ಏನ್ ಹೇಳಿದ್ರು, ಒಂದನೇ ಕಡದೊಳಗ ವಿಷಮ ಸತ್ತ ಹೇಳಿದ್ರಿ, ಎರಡನೇ ಕಡದೊಳಗ ವಿಷಮ ಸತ್ತಾದ ಬಾಧಕ ಹೇಳಿದ್ರು. ಇನ್ನು ಸಮಸತ್ತದಾಗ ಬಾಧಕ ಹೇಳ್ತಾರ್ರಿ, ಹೇಳ್ತಾರ ನೋಡ್ರಿ ಮೂರನೇ ಕಡೆ, ಕೆಲವು ಕಡೆಗೆ ಸಮಸತ್ತ ಉಳ್ಳದ್ದಾದರೂ ಕೂಡ ಬಾಧಕವಾಗುತ್ತದೆ. ಹೇಗೆಂದರೆ ವ್ಯಾವಹಾರಿಕ ಜಗತ್ತಿನ ಬಾಧಕವು ಬ್ರಹ್ಮಜ್ಞಾನವಿರುತ್ತದೆ. ಸಮಸತ್ತ ಉಳ್ಳುದ್ದೇ ಅದು ನೋಡ್ರಿ. ಅದು ಹೌದ್ರಿಪ್ಪ. ಜಗತ್ ಯಾವ ಸತ್ತ? ಅದು ವ್ಯಾವಹಾರಿಕ ಸತ್ತ ರೀ. ಬ್ರಹ್ಮಜ್ಞಾನ ಯಾವ ಸತ್ತ? ಬ್ರಹ್ಮಜ್ಞಾನ ಅದನ್ನು ವ್ಯಾವಹಾರಿಕ ಸತ್ತ ರೀ. ಬ್ರಹ್ಮಜ್ಞಾನದಿಂದ ಜಗತ್ತು ಬಾಧಿಸ್ಕೊಂಡು ಹೋಗ್ತದಿಲ್ಲ, ಹಾಗೆ ಅದು ಬಾಧ ಆಗ್ತದ್ರಿಪ್ಪ ರೀ. ಎರಡು ಯಾವ ಸತ್ತ ಅದಾವ್ರಿ?
ಎರಡು ಸಮಸತ್ತಾನೆ ಅದ್ರಿಪ್ಪ. ಹಾ, ಎರಡು ವ್ಯಾವಹಾರಿಕ ಸತ್ತ ಇದ್ರು ಸಹಿತ ಬಾಧಕದ. ಹೌದ್ರಿಪ್ಪ. ಸಮಸತ್ತದಲ್ಲಿನೂ ಬಾಧಕ ಆಗ್ತದ. ಇನ್ನು 4ನೇ ಆಕಡ ನೋಡ್ರಿ ಏನಂತಾರ್ರಿ, ಮಿಥ್ಯಾಜ್ಞಾನವೇ ಮಿಥ್ಯಾ ವಸ್ತುವಿನ ಬಾಧಕವಿರುತ್ತದೆ. 4ನೇ ಆಕಡ ಬಹಳ ಇಂಪಾರ್ಟೆಂಟ್. ಇದು ಅರ್ಥ ಮಾಡ್ಕೋಬೇಕಿದು. ಮಿಥ್ಯಾಜ್ಞಾನವೇ ಮಿಥ್ಯಾ ವಸ್ತುವಿನ ಬಾಧಕವಿರುತ್ತದೆ, ಇದು ನೇಮಿತವಾಗಿರುತ್ತದೆ. ಇದು ನೇಮದ. ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟಿರುವ ಯಾವ ನೇಮವಿರುವುದೋ, ಮ್ಯಾಲೇನ್ ಹೇಳಿದ್ರು ನೋಡ್ರಿ ಅವು ನೇಮಗಳು, ಅದು ಅಧಿಷ್ಠಾನ ರೂಪ ಸಾಧಕವನ್ನು ಮತ್ತು ಜ್ಞಾನ ರೂಪ ಬಾಧಕವನ್ನು ಬಿಟ್ಟು ಅವಶಿಷ್ಟವಾಗಿರುವ ಯಾವುದು ಅವಶಿಷ್ಟವಾಗಿರುವ 4ನೇ ಆಕಡದ ಮುಂದೆ ಏನದ, ಮಿಥ್ಯಾ ಜ್ಞಾನವೇ ಮಿಥ್ಯಾ ವಸ್ತುವಿನ ಬಾಧಕವಿರುತ್ತದೆ, ಅವಶಿಷ್ಟಿದು. ಅವಶಿಷ್ಟವಾಗಿರುವ ಏನ್ರಿ, ಪದಾರ್ಥಗಳನ್ನು ವಿಷಯ ಮಾಡುವಂತಹದ್ದಾಗಿರುತ್ತದೆ. ಯಾಕಂದ್ರೆ ಮಿಥ್ಯಾ ವಸ್ತುವಿನ ಬಾಧಕಕ್ಕೆ ಮಿಥ್ಯಾ ವಸ್ತುವಿನ ಜ್ಞಾನವೇ ಬೇಕು, ಅಧಿಷ್ಠಾನ ಜ್ಞಾನ ಬೇಕಾಗಿಲ್ಲ ಅಲ್ಲಿ. ಈಗ ಹಗ್ಗದೊಳಗಿನ ಹಾವು ಬಾಧಿಸ್ಬೇಕಾದ್ರೆ ಏನ್ ಬೇಕ್ರಿ, ಹಗ್ಗ ಜ್ಞಾನ ಇದ್ರೆ ಬಾಧಿಸ್ಕೊಂಡು ಹೋಗ್ತದಿಲ್ಲ. ಹೌದ್ರಪ್ಪ. ಅವರೇ ಮಿಥ್ಯದ. ಹಗ್ಗರ ಸತ್ಯದಂತೀರಾ? ಹಗ್ಗ ಬಿ ಮಿಥ್ಯಾನೇ ಅದ್ರಿಪ್ಪ. ಮಿಥ್ಯಾ ಜ್ಞಾನದಿಂದ ಮಿಥ್ಯಾ ವಸ್ತುವಿನ ಬಾಧ ಆಗಿ ಹೋಗ್ತದ ನೋಡ್ರಿ. ಹೌದ್ರಿಪ್ಪ. ಹಗ್ಗನು ಮಿಥ್ಯಾ, ಹಾವನು ಮಿಥ್ಯ. ಅಂದ್ರೆ ಇದು ಸಮಾನ ಸತ್ತ ಆಯ್ತು ಅಂತ ಹೇಳಿದ್ರು ಅವರು. ಆರಿಮ್ಮ, ಇದನ್ನು ಸಮಾನ ಸತ್ತ ಆಯ್ತಲ್ಲ ಅಂತ ಹೇಳಿದಾರೆ ಅವರು. ಹೌದಿಲ್ರಪ್ಪ, ಇದು ಸಮಾನ ಸತ್ತದಿಂದ ಅದು ಎರಡು ಮಿಥ್ಯನೇ ಅಲ್ರಿ? ಎರಡು ಮಿಥ್ಯನೇ ರೀ. ಹೌನ್ರಿ. ಹಗ್ಗ ವ್ಯಾವಹಾರಿಕ ಸತ್ತ ಅದ, ರಜತ ಇದು ಅದು ಸರ್ಪ ಪ್ರಾತಿಭಾಷಿಕದ. ಆದ್ರ ಅದಕ್ಕೆ ಸತ್ಯ ಜ್ಞಾನ ಬೇಕಾಗಿಲ್ಲ, ಮಿಥ್ಯಾ ವಸ್ತುವಿನ ಜ್ಞಾನದಿಂದ ಮಿಥ್ಯಾ ವಸ್ತುವಿನ ಬಾಧ ಆಗಿ ಹೋಗ್ತದ. ಹೇಳಿದ್ರ ನೋಡ್ರಿ ಆಗಳ ಏನ್ ಹೇಳಿದ್ರಿ ಇಲ್ಲಿ, ಅದು ಜಗತ್ತನು ವ್ಯಾವಹಾರಿಕ ಸತ್ತ, ಬ್ರಹ್ಮಜ್ಞಾನ ವ್ಯಾವಹಾರಿಕ ಸತ್ತ. ವ್ಯಾವಹಾರಿಕ ಸತ್ತ. ಬ್ರಹ್ಮಜ್ಞಾನದಿಂದ ಆ ಜಗತ್ತಿನ ಬಾಧ ಆಗಿ ಹೋಗ್ತದಿಲ್ರಿ. ಅದು ವೃತ್ತಿ ರೂಪ ಜ್ಞಾನ ಅದುವರೆ ಸತ್ಯ ಅಂತೀರಾ? ಇಲ್ರಿ, ಅದನ್ನು ಮಿಥ್ಯನೇ. ವೃತ್ತಿ ರೂಪ ಜ್ಞಾನ ಹೆಂಗ ಮಿಥ್ಯಾರಿಮ್ಮ? ಅದು ವೃತ್ತಿ ರೂಪ ಜ್ಞಾನ ಅದಕ್ಕಂತಾರ್ರಿ, ಅಂತಃಕರಣ ವೃತ್ತಿ ಅದಲ್ರಿ ಪರ. ವೃತ್ತಿ ವೃತ್ತಿ ರೂಪ ಜ್ಞಾನ ಅದಕ್ಕಂತಾರಂದ್ರ ಬರೀ ಆವರಣ ಭಂಗ ಮಾಡೋದು ಅಷ್ಟೇ ರೀ ಅದರು. ಅಲ್ರಮ್ಮ, ಅದಕ್ಕೆ ವೃತ್ತಿ ರೂಪ ಜ್ಞಾನ ಎದಕ್ಕಂತಾರ ಅದಕ್ಕೆ ಲಕ್ಷಣದ ಕಲ್ಪಿತ ಆಶ್ರಯ ಕಲ್ಪಿತ ವಿಷಯ ಸಹಿತತ್ವಂ ವೃತ್ತಿ ರೂಪ ಜ್ಞಾನ. ಕಲ್ಪಿತನೇ ಆಶ್ರಯ ಮಾಡ್ಕೊಂಡದ. ಅಂತಃಕರಣದಕ್ಕೆ ಏನದ ಆಶ್ರಯ ಕಲ್ಪಿತದ್ರಿ ಅದನ್ನು. ಅಂತಃಕರಣದಾಗೆ ಜ್ಞಾನ ಆಗ್ಯದಿಲ್ರಿ. ಹ್ಞೂನ್ರಿ. ಕಲ್ಪಿತ ಆಶ್ರಯ ಕಲ್ಪಿತ ವಿಷಯ ಸಹಿತತ್ವಂ ವೃತ್ತಿ ರೂಪ ಜ್ಞಾನ. ಆ ಜ್ಞಾನ ಸತ್ತಿಲ್ಲ. ಮತ್ತ ಜಗತ್ತು ಅದನ್ನು ವ್ಯವಹಾರಿಕನೇ ಅದಲ್ಲ. ಅದನ್ನು ಸತ್ಯ ಇಲ್ಲ. ಮಿಥ್ಯಾ ವಸ್ತುವಿನ ಜ್ಞಾನದಿಂದ ಮಿಥ್ಯಾ ಪದಾರ್ಥದ ನಿವೃತ್ತಿ ಏನ್ರಿ. ಈಗ ಸ್ವಪ್ನದಲ್ಲಿ ಇವನಿಗೆ ಇದು ಆಗಿತ್ತಲ್ರಿ, ಅವನಿಗೆ ಅಲ್ಲಿ ಯಾವರೇ ಅದಕ್ಕರೆ ಕೆಲ್ಸಕ್ ಬಂದು ಏನ್ರಿ, ಎಷ್ಟು ಎಲ್ಲಾ ಇದ್ದು ಎಲ್ಲ ಇತ್ತಲ್ರಿ ರಾಜ್ಯದೊಳಗೆ. ಒಂದರೆ ಕೆಲ್ಸಕ್ ಬಂದು ಏನ್ರಿ, ಅವು ದುಡ್ಡು ಇದ್ದಿಲ್ಲ, ಯಾವ ಕೆಲ್ಸಕ್ಕೆ ಬರ್ಲಿಲ್ರಿ. ಎಲ್ಲ ಖಜಾನ್ ತುಂಬಿತ್, ಖರೆ ಅದು ವ್ಯಾವಹಾರಿಕವಾಗಿ ಯಾವ್ದು ಕೆಲ್ಸಿಗೆ ಬರ್ಲಿಲ್ಲ. ಎಲ್ಲ ಕಾಯೋರು ಇದ್ರು, ಎಷ್ಟೋ ಮಂದಿ ಸಿಬ್ಬಂದಿ ಪೊಲೀಸರು ಇದ್ರು, ಎಲ್ಲ ಸೈನಿಕರು ಇದ್ರು, ಕಾಯೋರು ಇದ್ರು, ಯಾರು ಕೆಲ್ಸಿಗೆ ಬರ್ಲಿಲ್ಲ.
ತುಕಾರಾಮ್ ಸರ್ಸಂಬಿ ಗುರುಗಳು ಮ್ಯೂಟ್ ಮಾಡ್ಬೇಕ್ರಿಪ್ಪ ದಯವಿಟ್ಟು. ತುಕಾರಾಮ್ ಸರ್ಸಂಬಿ ಗುರುಗಳು ಮ್ಯೂಟ್ ಮಾಡ್ಬೇಕ್ರಿ ತಮ್ಮ ಮೊಬೈಲ್. ಓಂ ನಮ ಶಿವಾಯ ತುಕಾರಾಮ್ ಸರ್ಸಂಬಿ. ಹಾ ಬರೋವ್ರಿ ಐತ್ರಿ ಗುರುಗಳ. ನೋಡ್ರಿ ಏನಂತಾರ್ರಿ 4ನೇ ಅಕಡ, ಮಿಥ್ಯಾ ಜ್ಞಾನವೇ ಮಿಥ್ಯಾ ವಸ್ತುವಿನ ಬಾಧಕವಿರುತ್ತದೆ, ಇದು ನೇಮಿತವಾಗಿರುತ್ತದೆ. ಮಿಥ್ಯಾ ಜ್ಞಾನವೇ ಮಿಥ್ಯಾ ವಸ್ತುವಿನ ಬಾಧಕವಾಗಿರುತ್ತದೆ. ಇಲ್ಲಿ ಜ್ಞಾನನು ಮಿಥ್ಯಾ, ಆ ವಸ್ತುನು ಮಿಥ್ಯಾ. ಆ ಮಿಥ್ಯಾ ಜ್ಞಾನದಿಂದ ಮಿಥ್ಯಾ ವಸ್ತುವಿಂದ ಏನಾಗ್ತದ? ಬಾಧ ಆಗಿ ಹೋಗ್ತದ. ಹಾವಿನ ಜ್ಞಾನ ಎರಡು ಮಿಥ್ಯನೇ ರೀ ಪುರ. ಹಾ ಇಲ್ರಮ್ಮ, ಹಗ್ಗನು ಯಾರು ಸತ್ಯದಂತೀರ? ತಾನು ಮಿಥ್ಯ. ಇಲ್ರಿ, ಅದನ್ನ ವ್ಯವಹಾರಿಕ ಹೌದ್ರಿ ಪರ. ಹ್ಞೂನ್ರಿ, ಹಗ್ಗ ಜ್ಞಾನದಿಂದ ಹಾವು ಬಾಧೆವಂತ್ರಿ. ಹಾವು ಬಾಧಿಸಿಕೊಂಡು ಹಾವು ಏನು ವಸ್ತು, ಅದು ಮಿಥ್ಯಾ ವಸ್ತು. ಹ್ಞೂನ್ರಿ. ಬಾಧ ಆಗಿ ಹೋಗ್ತದಿಲ್ರಿ. ಇದರ ಏನ್ ಸತ್ಯ ವಸ್ತು ರೀ, ಇದನ್ನು ಮಿಥ್ಯನೇ ರೀ, ಹಗ್ಗ ರೀ. ಹಾ ಕ್ವಾಡ್ಡ ಕಳ್ಳ, ಕ್ವಾಡ್ಡಿನ ಜ್ಞಾನದಿಂದ ಕಳ್ಳ ಬಾಧಿಸ್ಕೊಂಡು ಹೋಗ್ತಾನಿಲ್ರಿ. ಹ್ಞೂನ್ರಿ. ಆ ಕ್ವಾಡ್ಡರೆ ಖರಿ ಅಂತೀರ್ಯಾ? ಇಲ್ರಪ್ಪ, ಅದನ್ನು ಮಿಥ್ಯನೇ ರೀ. ಅದನ್ನು ಮಿಥ್ಯನೇ ಅದ. ಹ್ಮ್. ಶುಕ್ತಿ ರಜತ ಅದು ಮಿಥ್ಯಾ ವಸ್ತು. ಇಲ್ಲಿ ಶುಕ್ತಿ ಜ್ಞಾನ ಅದನ್ನು ಮಿಥ್ಯನೇ ಅದ. ಇಲ್ಲಿ ಬ್ರಹ್ಮ ಜ್ಞಾನನು ಮಿಥ್ಯನೇ ಅದ, ಜಗತ್ತು ಅದು ಮಿಥ್ಯನೇ ಅದ. ವೃತ್ತಿ ರೂಪ ಜ್ಞಾನ ಮಿಥ್ಯೆ ಅದ್ರಿ ಅದು. ಬ್ರಹ್ಮ ಮಾತ್ರ ಮಿಥ್ಯ ಅಲ್ಲ. ಬ್ರಹ್ಮ ಜ್ಞಾನ ಏನದ್ರಿ, ಅದು ವ್ಯಾವಹಾರಿಕ ಸತ್ಯ ಅದ. ಬ್ರಹ್ಮ ಜ್ಞಾನದಿಂದ ಜಗತ್ತಿನ ಏನಾಗ್ತದ್ರಿ? ಬಾಧ ಆಗಿ ಹೋಗ್ತದ. ಅದೇ ರೀ ಪ್ರಶ್ನೆ ಕೇಳಿದ್ನಲ್ಲ, ಗುರು ವೇದಶಾಸ್ತ್ರ ಜ್ಞಾನದಿಂದ ಹೆಂಗ ಸತ್ಯದವು ಮಿಥ್ಯದವು? ಅವು ಮಿಥ್ಯೇನೆ ಅದಾವಪ್ಪ ಅಂತ ಹೇಳ್ತಾರ ಅವ್ರು. ಅಪ್ಪಾಜಿ ಸದ್ಗುರು. ಜೈ ಸದ್ಗುರು. ಹೇಳ್ರಿಪ್ಪ ಅಪ್ಪಾಜಿ. ಮಂಡ ಗಿಡ ಕಳ್ಳ ಪುರುಷ ರೀ. ಹ್ಞೂ. ಅದು ಮಿಥ್ಯನೇ ಇಲ್ರಿ ಪರಿ? ಮತ್ತ ಕ್ವಾಡ್ಡ ಅಂದ್ರೆ ಹುಡ್ಕುಡ್ದು ಕ್ವಾಡ ಸಿಗಂಗಿಲ್ಲ ನಿಮಗ ಅಲ್ಲಿ. ಅದು ಏನ್ರಿ? ಅದೇನದ? ಅದು ವಿಚಾರ ಮಾಡಿದ್ರೆ ಅದು ವಿಚಾರ ಮಾಡಿದ್ರೆ ಮಣ್ಣದದು. ಇನ್ನೊಂದ್ ಜರ ವಿಚಾರ ಮಾಡಿದ್ರೆ ಮತ್ತೆ ಏನೇನೇನೇನೋ ಆದದು. ಹಾ ಇಲ್ಲಿ ನೋಡ್ರಿ, ಹಗ್ಗ ತೋರಿಲ್ಲ, ಹಗ್ಗ ಕಲ್ಪಿತದಿಲ್ರಿ, ತಾನೇ ಕಲ್ಪಿತದದು. 3 ಊರಿ ಗುಂಜ ಪುಂಜ ಕೂಡುದ್ ಅದು ಹಗ್ಗ ಅಂತ. ಹಗ್ಗ ಮಿಥ್ಯೆ ಅದ. ಆ ಹಗ್ಗ ಜ್ಞಾನದಿಂದ ಆ ಮಿಥ್ಯಾ ಪದಾರ್ಥ ಸರ್ಪದ ನಿವೃತ್ತಿ ಆಗ್ತದಿಲ್ರಿ. ನಿವೃತ್ತಿ ಆಗ್ತದ. ಇದಕ್ಕ ಸತ್ಯ ವಸ್ತು ಬೇಕತ್ ನೇಮಿಲ್ಲ. ಜಗತ್ತು ಹೆಂಗದಪ್ಪ ಅಂತ ಕೇಳಿದ್ರೆ ಅದು ಮಿಥ್ಯ ಅದ. ಬ್ರಹ್ಮಜ್ಞಾನನು ಅದು ವೃತ್ತಿ ರೂಪ ಜ್ಞಾನ ಅದು ಮಿಥ್ಯ ಅದ. ಬರೋಬ್ರ ಐತಿಲ್ರಿ? ಟಿಪ್ಪಣಿನೂ ಮುಗೀತು. ಎಲ್ಲಿ ಹೋಗ್ಬೇಕು? ಅರ್ಥ ಎಷ್ಟಪ್ಪ ಅಂತ ಕೇಳಿದ್ರೆ 148. ಎಲ್ಲಿ ಬಂದಿತ್ರಿ ಅದು? 148ನೇ ಚೌಪಾಯಿದ ಅರ್ಥ ಹೇಳ್ತಾರ ನೋಡ್ರಿ. ಇನ್ನ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಜನನ ಮರಣಾದಿ ರೂಪ ಸಂಸಾರ ದುಃಖವು ಹಾಗೂ ಗುರು ವೇದಾದಿಗಳು ಹೆಂಗವಪ್ಪ ಅಂತ ಕೇಳಿದ್ರೆ ಸಮಸತ್ತ ಅಂದ್ರೆ ವ್ಯಾವಹಾರಿಕವಾದ ಒಂದೇ ಸತ್ತ ಉಳ್ಳವುಗಳಾಗಿರುವವು. ಇವೆಲ್ಲ ಒಂದೇ ಸತ್ತವಿಲ್ರಿ, ಗುರು ವೇದಾದಿಗಳೆಲ್ಲ.
ನೋಡ್ರಿ ಏನಂತಾರ್ರಿ, ಜನನ ಮರಣಾದಿ ರೂಪ ಸಂಸಾರ ದುಃಖವು ಹಾಗೂ ಗುರುವೇದಾದಿಗಳು ಮತ್ತು ಸಂಸಾರ ದುಃಖ ಯಾವ ಸತ್ತಾವ್ರಿ? ವ್ಯವಹಾರಿಕನೇ ಪರ ಇವೆರಡು. ವ್ಯಾವಹಾರಿಕವಾದ ಒಂದೇ ಸತ್ತ ಉಳ್ಳವುಗಳಾಗಿರುವವು. ಆದ್ದರಿಂದ ಗುರುದ್ವಾರ ವೇದ ತತ್ವಮಸ್ಯಾದಿ ಮಹಾವಾಕ್ಯಗಳು ಏನ್ ಮಾಡ್ತಪ್ಪ ಅಂತ ಕೇಳಿದ್ರೆ, ಭವಚ್ಛೇದ ಅಂದ್ರೆ ಜನನ ಮರಣಾದಿ ಸಂಸಾರ ದುಃಖವನ್ನು ಏನ್ ಮಾಡ್ತದದು? ನಾಶ ಮಾಡುತ್ತವೆ. ಯಾವ್ಯಾವು ತಮ್ಮ ತಮ್ಮೊಳಗೆ ಸಮಸತ್ತ ಉಳ್ಳವುಗಳಾಗಿರುವವು ಅವುಗಳಲ್ಲಿ ಸಾಧಕ ಬಾಧಕ ಅಂದ್ರೆ ಸಾಧಕ ಆಗಿರುವವೆಂದು ಲಖಿ ತಿಳಿದುಕೋ. ಟೀಕಾ ನೋಡ್ರಿ ಏನಂತಾರ್ರಿ, ಭವ ದುಃಖ ಮತ್ತು ಗುರುವೇದಗಳು ಸಮಸತ್ತ ಅಂದರೆ ಒಂದೇ ಸತ್ತ ಇರುತ್ತವೆ. ಆದ್ದರಿಂದ ಗುರುವೇದಗಳಿಂದ ಭವ ದುಃಖವು ಏನಾಗ್ತದಪ್ಪ ಅಂತ ಕೇಳಿದ್ರೆ ಛೇದನವಾಗುತ್ತದೆ. ಒಂದೇ ಸತ್ತ ಇದ್ರು ಸಹಿತ ಗುರುವೇದಗಳಿಂದ ಆ ಭವ ದುಃಖ ಏನಾಗ್ತದೆ? ಛೇದನ ಆಗಿ ಹೋಗ್ತದ್ರಿ. ಯಾವ್ಯಾವು ತಮ್ಮ ತಮ್ಮೊಳಗೆ ಸಮಸತ್ತಾಗಳಿರುತ್ತವೆಯೋ ಅವು ಪರಸ್ಪರದಲ್ಲಿ ಸಾಧಕತ ಹಾಗೂ ಬಾಧಕಗಳಾಗಿರುತ್ತವೆ. ಹೇಗೆಂದರೆ, ಒಂದೇ ಕಡ ಮೃತ್ತಿಕೆ ಮತ್ತು ಘಟವು ಸಮಸತ್ತ ಇರುತ್ತವೆ. ಮೃತ್ತಿಕೆ ಮತ್ತು ಘಟವು ಸಮಸತ್ತ. ಯಾವ ಸತ್ತ ಅದಾವ್ರವು? ಘಟ ಸಮಸತ್ತನೇ ಸತ್ತ ಇರುತ್ತವೆ. ಆದ್ದರಿಂದ ಮೃತ್ತಿಕೆಯು ಘಟದ ಸಾಧಕವಿರುತ್ತದೆ. ಆ ಘಟಕ ಮೃತ್ತಿಕೆ ಏನಾಗ್ಯದ? ಸಾಧಕ ಆಗ್ಯದ. ಮತ್ತು ಎರಡನೇ ಕಡ ಅಗ್ನಿ ಮತ್ತು ಕಾಷ್ಟ ಅಂದ್ರೆ ಕಟ್ಟಿಗೆಗಳು ಸಮಸತ್ತ ಇರುತ್ತವೆ. ಆದ್ದರಿಂದ ಅಗ್ನಿಯು ಕಾಷ್ಟಗಳ ಬಾಧಕವಾಗಿರುತ್ತದೆ. ಸಮಸತ್ತ ಇದ್ರು ಸಹಿತ ಅಗ್ನಿ ಏನ್ ಮಾಡಿದ? ಕಟ್ಟಿಗೆಗೆ ಬಾಧಕ ಆಗ್ಯದಿಲ್ರಿ, ಸುಟ್ಟೋಯ್ತಲ್ರಿ ಪುರ. ಸುಟ್ಟೋಯ್ತು. ಇನ್ನ ಒಂದೇ ಕಡ ಸಾಧಕವೆಂದರೆ ಕಾರಣ ಮತ್ತು ಬಾಧಕವೆಂದರೆ ನಾಶಕ. ಮರುಭೂಮಿಯಲ್ಲಿ ಮೃಗಜಲವು ಮತ್ತು ತ್ರಷೆಯು ಸಮಸತ್ತಾಗಳೇ ಅಲ್ಲ. ಆದ್ದರಿಂದ ಮೃಗಜಲವು ತ್ರಷೆಯ ಬಾಧಕವಲ್ಲ. ಅವು ಸಮಸತ್ತ ಅಲ್ಲವು. ನೀ ಏನ್ ದೃಷ್ಟಾಂತ ಕೊಟ್ಟಿದೆಲ್ಲ ಪೂರ್ವ ಪಕ್ಷಿ, ಆ ಮರುಭೂಮಿಯಲ್ಲಿ ಜಲ ಮತ್ತು ತ್ರಷೆ ಸಮಸತ್ತ ಅದಾವೇನ್ರಿ? ಮರುಭೂಮಿಯಲ್ಲಿ ಮೃಗಜಲವು ಮತ್ತು ತ್ರಷೆಯು ಸಮಸತ್ತಾಗಳೇ ಅಲ್ಲ. ಆದ್ದರಿಂದ ಮೃಗಜಲವು ತ್ರಷೆಯ ಬಾಧಕವಲ್ಲ. ಈ ತ್ರಷೆ ಏನದ್ರಿ? ಆ ಜಲ ಪ್ರಾತಿಭಾಷಿಕದ. ಈ ಸ್ಥಾನದಲ್ಲಿ ಈ ಪ್ರಕಾರದ ರಹಸ್ಯವಿರುತ್ತದೆ. ಏನದಪ್ಪ? ಚೇತನದಲ್ಲಿ ಪರಮಾರ್ಥ ಸತ್ತ ಇರುತ್ತದೆ. ಚೇತನದಲ್ಲಿ ಅಂತ ಸತ್ತ ರೀ? ಪಾರಮಾರ್ಥಿಕ ಸತ್ತ. ಪರಮಾರ್ಥ ಸತ್ತ. ಚೇತನ ಅಂದ್ರೆ ಏನ್ರಮ್ಮ? ಅಪ್ಪರ ಈ ಸರ್ವ ಘಟಾದಿಗಳನ್ನು ಅರಿಯುವುದು ಯಾವುದು? ಸರ್ವ ಘಟಪಟಾದಿಗಳನ್ನು ಅರಿಯುವುದು ಸತ್ಯ ಜ್ಞಾನ ಸ್ವರೂಪವಾಗಿರುವುದು. ಘಟಪಟಾದಿಗಳನ್ನು ಅರಿಯುವುದು ಮತ್ತು ಯಾವ ಮನ ಇಂದ್ರಿಯಾದಿಗಳಿಗೆ ಅರಿಯಲು ಅಸಮರ್ಥವಾಗಿರುವುದು ಅದು ಚೇತನ ರೀ. ಚೇತನ ಬತ್ ನೋಡ್ರಿ, ಈಗ ಬತ್ ನೋಡ್ರಿ. ಅದು ಯಾವುದು ಜ್ಞಾನ ಸ್ವರೂಪವಾಗಿರುವುದು
ಮತ್ತು ಸರ್ವ ಘಟಾದಿ ಪ್ರಪಂಚವನ್ನು ತಿಳಿಯುತ್ತದೆಯೋ ಮತ್ತು ಬೇರೆಯಾದ ಮನ ಇಂದ್ರಿಯಾದಿಗಳು ಅದನ್ನು ತಿಳಿಯುವುದರಲ್ಲಿ ಅಸಮರ್ಥವಾಗಿರುವವೋ ಅದಕ್ಕೇನಂತಾರಪ್ಪ ಅಂತ ಕೇಳಿದ್ರೆ ಚೇತನ. ಚೇತನದಲ್ಲಿ ಪರಮಾರ್ಥ ಸತ್ತ ಇರುತ್ತದೆ. ಪರಮಾರ್ಥ ಅಂದ್ರೆ ತ್ರಿಕಾಲಾಬಾಧ್ಯತ್ವಂ ಸದ್ರೂಪ ಪಾರಮಾರ್ಥಿಕ ಯಾವಾಗಲೂ ಇರುವುದರ ಪರ, ಯಾವಾಗಲೂ ಇರುವುದು ಸದ್ರೂಪ. ಚೇತನದಲ್ಲಿ ಪರಮಾರ್ಥ ಸತ್ತ ಇರುತ್ತದೆ ಮತ್ತು ಚೇತನಕ್ಕಿಂತಲೂ ಭಿನ್ನವಾದ ಯಾವ ಮಿಥ್ಯಾ ಪದಾರ್ಥಗಳಿರುವವೋ ಅವುಗಳಲ್ಲಿ ಎರಡು ಪ್ರಕಾರದ ಸತ್ತ ಇರುತ್ತವೆ. ಒಂದೇನು ವ್ಯಾವಹಾರಿಕ ಸತ್ತ ಇರುತ್ತದೆ ಮತ್ತು ಎರಡನೇದು ಪ್ರಾತಿಭಾಷಿಕ ಸತ್ತ ಇರುತ್ತದೆ. ಇನ್ನ 233ನೇ ಅಂಕದಲ್ಲಿ ಏನ್ ಹೇಳ್ತಾರ್ರಿ? ಒಂದನೇದ್ದು ವ್ಯಾವಹಾರಿಕ, ಎರಡನೇದ್ದು ಪ್ರಾತಿಭಾಷಿಕ ಮತ್ತು ಮೂರನೇದ್ದು ಪಾರಮಾರ್ಥಿಕ ಸತ್ತ. ಈ ಸತ್ತಾದ ಮ್ಯಾಗ ಹೇಳ್ತಾರ್ರಿ. ಆ ವಿಷಯ ಮತ್ತೆ ನಾಳಿನ ದಿವಸ ನೋಡೋಣ್ರಿ. ಇಲ್ಲೇ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ. ಓಂ ನಮಃ ಶಿವಾಯ.